ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಬೀದರ್ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಹಾಗೂ ವ್ಯಾಜ್ಯಪೂರ್ವ ಸೇರಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು, 43,28 ಲಕ್ಷ ಅಧಿಕ ಪರಿಹಾರ ಕಕ್ಷಿದಾರರಿಗೆ ದೊರೆತಿದೆ. ಇನ್ನು ಇದರಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದಂತ 9,416 ಪ್ರಕರಣಗಳು ಸೇರಿದಂತೆ ಹಾಗೂ 64,640 ವ್ಯಾಜ್ಯಪೂರ್ವ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಬಗೆಹರಿದಿವೆ. ಅಲ್ಲದೆ ಹಿರಿಯ ನಾಗರಿಕ ಪ್ರಕರಣಗಳಿಗೂ ಕೂಡ ಪರಿಹಾರ ದೊರೆತಿದ್ದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿಯೇ 92 ಲಕ್ಷ ಮೌಲ್ಯದ ಒಂದು ಪ್ರಕರಣ ಇತ್ಯರ್ಥಗೊಂಡಿದೆ. ವಿಶೇಷವೇನೆಂದರೆ ವೈವಾಹಿಕ ವ್ಯಾಜ್ಯಗಳಲ್ಲೂ ರಾಜಿ ಸಂಧಾನ ಯಶಸ್ವಿಯಾಗಿದ್ದು, 8 ದಂಪತಿಗಳು ಮತ್ತೆ ಇದೀಗ ಒಂದಾಗಿದ್ದಾರೆ. ಈ ಕುರಿತು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್.ಬಿ. ರಹಮಾನ್ ಮತ್ತು ಸದಸ್ಯ ಕಾರ್ಯದರ್ಶಿ ರಾಘವೇಂದ್ರ ಉಪಾಧ್ಯಾಯ, ಜುಲೈ 18ರಂದು ಎನ್ಐ ಆಕ್ಟ್ ಪ್ರಕರಣಗಳ ವಿಶೇಷ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. 11/7/2026ರಂದು ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಅದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಂಥ ಪ್ರಕರಣಗಳು 9,416 ಮತ್ತು ಇನ್ನುಳಿದಂತೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಯಾವ ನ್ಯಾಯಾಲಯಕ್ಕೆ ಬರ್ಬೋದಾದಂಥ ಪ್ರಕರಣಗಳಿದ್ವೋ ಅಂತಹ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲಾಗಿದೆ. ಇದರಲ್ಲಿ ಒಟ್ಟು ಕಕ್ಷಿದಾರರಿಗೆ ಪರಿಹಾರದ ಮೊತ್ತ 43,28,36,872 ಪರಿಹಾರ ಸಿಕ್ಕಿದೆ. ಈ ಒಂದು ಲೋಕ ಅದಾಲತ್ನ ವಿಶೇಷ ಅಂದರೆ ಜಿಲ್ಲೆಯಾದ್ಯಂತ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಅಂದರೆ ಬಹಳ ದಿನಗಳಿಂದ ಜೀವನಾಂಶ ಕೋರಿ ಒಂದು ಕೇಸ್ ಹಾಕಿರ್ಬೋದು, ಡೈವರ್ಸ್ ಹಾಕಿರ್ಬೋದು, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಹಾಕಿರ್ಬೋದು. ಅಂತಹ ಪ್ರಕರಣಗಳಲ್ಲಿ ಅವರಿಬ್ಬರನ್ನು ಮನವನ್ನು ಒಲಿಸಿ ಅವರ ಮನಪ್ರವರ್ತನೆ ಮಾಡಿ 8 ದಂಪತಿಗಳನ್ನು ಜೋಡಿ ಮಾಡಿ ಮನೆಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ 11 ಹಳೆಯ ಪ್ರಕರಣಗಳು ಅಂದರೆ 5 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದಿಂದ ನಮ್ಮ ನ್ಯಾಯಾಲಯದಿದ್ದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 10 ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 92 ಲಕ್ಷದ ಒಂದು ಪ್ರಕರಣ ಇತ್ಯರ್ಥಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಈ ಜಿಲ್ಲೆಯಾದ್ಯಂತ ಒಂದು ಲೋಕ ಅದಾಲತ್ನಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದರೆ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ತಮ್ಮ ಒಂದು ಸಹಕಾರ ಇತ್ತು. ಅದೇ ರೀತಿಯಾಗಿ ಪ್ರಕರಣ ಇತ್ಯರ್ಥಪಡಿಸೋಕ್ಕೆ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿತ್ತು. ಇದೇ ರೀತಿಯಾಗಿ ನಾವು ಇದೇ ತಿಂಗಳಿನಲ್ಲಿ ಅಂದರೆ ಬರುವ ಶನಿವಾರ 18/7/2026ರಂದು ಎನ್ಐ ಆಕ್ಟ್ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸುವ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತೀರಂತ